ಶಿವಕುಮಾರ್. ಸಭಾಪತಿಗಳೇ, 1444ನೇ ಪ್ರಶ್ನೆನ ಅಬಕಾರಿ ಸಚಿವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸಭಾಧ್ಯಕ್ಷ, ಉತ್ತರ ಒದಗಿಸಲಾಗಿದೆ. ಸಭಾಪತಿಗಳೇ, ನಾನು ಕೇಳಿರೋ ಪ್ರಶ್ನೆಗೆ ಉತ್ತರನ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ 979 ಪಬ್ಗಳಿದಾವೆ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಅದರಲ್ಲಿ ಸುಮಾರು 77.97 ಲಕ್ಷ ಲೀಟರ್ ಅಷ್ಟು ಉತ್ಪಾದನೆ ಆಗ್ತಾ ಇದೆ ಬಿಯರ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸಭಾಪತಿಗಳೇ. ಇವತ್ತು ನನ್ನ ಪ್ರಶ್ನೆ ಏನಂತಂದ್ರೆ, ಇಷ್ಟೆಲ್ಲ ಮೈಕ್ರೋ ಬ್ಯೂವರೀಸ್ ಇದ್ದು ಪಬ್ಗಳಿದ್ದು ಕರ್ನಾಟಕದಲ್ಲಿ ಎರಡೇ ಕಡೆ ಸಭಾಪತಿಗಳ ಲ್ಯಾಬ್ ಇರೋದು. ನಾವು ಒಂದೊಂದು ಪಬ್ಬಲ್ಲೂ 100 ಲೀಟರ್ ನಾವು ಇವತ್ತು ಬಿಯರ್ನ ಉತ್ಪಾದನೆ ಮಾಡ್ತೀವಿ. ಅದರ ಶೆಲ್ಫ್ ಲೈಫ್ 3 ದಿನ ಇಲ್ಲ 4 ದಿನ ಇರುತ್ತೆ ಸಭಾಪತಿಗಳೇ. ಆದ್ರೆ ಟೆಸ್ಟ್ ಮಾಡೋದಕ್ಕೆ ಬೆಂಗಳೂರಲ್ಲಿ ಒಂದು ಲ್ಯಾಬ್ ಇದೆ, ಧಾರವಾಡದಲ್ಲಿ ಒಂದು ಲ್ಯಾಬ್ ಇದೆ ಅಂತ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ಬಿಯರ್ ಅಲ್ಲಿ 25% ಇನ್ನೂ ಕಡಿಮೆ ಇರಬೇಕು ಸಭಾಪತಿಗಳ ಶುಗರ್ ಲೆವೆಲ್. ಇವತ್ತು 35-40% ಶುಗರ್ ಲೆವೆಲ್ ನ ಜಾಸ್ತಿ ಮಾಡಿ ಬಿಯರ್ ಪಬ್ಗಳಲ್ಲಿ ಚಲಾವಣೆ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಇಡೀ ದೇಶದಲ್ಲಿ ಏನು ಇಡೀ ಚೈನಾ ಬಿಟ್ಟರೆ ನಮ್ಮ ಇಂಡಿಯಾ ಇವತ್ತು ಡಯಾಬಿಟಿಕ್ಸ್ ಕ್ಯಾಪಿಟಲ್ ಆಗ್ಬಿಟ್ಟಿದೆ. ಇವತ್ತು ಅಂಡರ್ 35 ಅಲ್ಲಿ 17% ಡಯಾಬಿಟಿಕ್ ಇದ್ದಾರೆ, ಅಂಡರ್ 30 ಇಯರ್ಸ್ ಅಲ್ಲಿ 13.5% ಇದ್ದಾರೆ, ಅಂಡರ್ 25 ಅಲ್ಲಿ 9.5% ಡಯಾಬಿಟಿಕ್ ಕೇಸಸ್ ಇದಾವೆ ಸಭಾಪತಿಗಳೇ. ಅಂದ್ರೆ ಇವತ್ತು ಬಹಳಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಅನ್ನವೇರ್ ಇದ್ದಾರೆ, ಇನ್ನು ಅವರು ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗಿಲ್ಲ. ಇಷ್ಟೊಂದು ಬಿಯರ್ ಚಲಾವಣೆ ಆಗಿ ಇಷ್ಟೊಂದು ಪಬ್ಗಳಿರುವಂತ ಒಂದು ರಾಜ್ಯದಲ್ಲಿ, ಮತ್ತೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಬೆಳಗಾಂ ಇರ್ಬೋದು, ಹುಬ್ಳಿ ಇರ್ಬೋದು, ಇವರು 2 ಲ್ಯಾಬ್ ಇಟ್ಕೊಂಡಿದ್ರೆ ಹೆಂಗೆ? ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ವಹಿವಾಟು ಆಗ್ತಾ ಇದೆ. ಇದನ್ನ ಯಾಕೆ ಇವರು ಈ ಲ್ಯಾಬ್ಗಳು ಸೆಟಪ್ ಮಾಡಿಲ್ಲ? ಸಚಿವರು ಪ್ರತಿ ನಾವು ಲ್ಯಾಬ್ರಾಟರೀಸ್ಗಳಿದಾವೆ. ಮೈಕ್ರೋ ಬ್ರೀವರೀಸಲ್ಲಿ ಅವ್ರದಾದ ಇದರಲ್ಲಿನ ಮೈಕ್ರೋ ಬ್ರೀವರೀಸಲ್ಲಿ ಪ್ರಯೋಗಾಲಯಗಳಿದಾವೆ. ಅವ್ರೇನಾದರೂ ಹೊರಗಡೆ ತರಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಚೆಕ್ ಮಾಡಿ ಹ್ಯೂಮನ್ ಕನ್ಸಂಪ್ಷನ್ ಯೋಗ್ಯ ಇದೇನಿಲ್ಲ ಅಂತಕ್ಕಂಥದ್ದು ಬಿಡುಗಡೆ ಮಾಡ್ತಕ್ಕಂಥದ್ದು ಇದೆ. ಇದರಲ್ಲಿ ಯಾವುದು ರಾಸಾಯನಿಕ ಕ್ರಿಯೆಗಳದಾವೆ ಇಲ್ಲ, ಯಾವ ಯೋಗ್ಯ ಅದಾವೆ ಯಾವ್ದು ಯೋಗ್ಯ ಇಲ್ಲ ಅಂತಕ್ಕಂಥದ್ದು ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ತಾವೇನು ಶುಗರ್ ಕಂಟೆಂಟ್ಸ್ ಹೇಳಿದ್ರಲ್ಲ, 25%ಕ್ಕಿಂತ ಹೆಚ್ಚಿಗೆ ಹೋದರೆ ಹ್ಯೂಮನ್ ಕನ್ಸಂಪ್ಷನ್ಗೆ ತೊಂದರೆ ಆಗ್ತಿದೆ. ಅದನ್ನು ತಡೆಗಟ್ಟಲಿಕ್ಕೆ 25%ಕ್ಕಿಂತ ಹೆಚ್ಚಿಗೆ ಶುಗರ್ ಆ್ಯಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಈಗಾಗಲೇ ಅದನ್ನು ತಡೆ ಮಾಡಿದೆ. ಶಿವಕುಮಾರ್. ಮೈಕ್ರೋ ಬ್ರಿವರೀಸ್ ಅಲ್ಲಿ ಅವ್ರದೇ ಆದಂತ ಒಂದು ಸ್ಟಾಫ್ ಇರ್ತಾರೆ ಚೆಕ್ ಮಾಡೋದಕ್ಕೆ ಅಂತ. ಎಷ್ಟು ಕೇಸ್ಗಳು ಇವರು ಟೆಸ್ಟ್ ಮಾಡಿಸಿದ್ದಾರೆ, ಅದರದ್ದು ಡೇಟಾ ಎಲ್ಲಿದೆ, ಯಾವ್ಯಾವ ಪಬ್ಬಲ್ಲಿ ಇಟ್ಟಿದ್ದಾರೆ ಇದನ್ನ? ಯಾಕಂತಂದ್ರೆ ಇವ್ರು ಹೇಳ್ಬೋದು ಇಟ್ಟಿದ್ದಾರೆ ಅಂತ ಅನ್ಬಿಟ್ಟು, ಯಾವ ಪಬ್ಬುಗಳಲ್ಲೂ ಅದನ್ನ ಇಟ್ಕೊಂಡಿಲ್ಲ. ನೀವು ಬೆಳಗಾಮಲ್ಲೇ ಉದಾಹರಣೆಗೆ ನೀವು ತಗೊಂಡ್ಬಿಡಿ, ಇವತ್ತೊಂದು ಅವ್ರ ಪ್ರಕಾರ ಒಂದು 20-30 ಇದ್ದೇ ಇರ್ತವೆ. ಯಾವ ಪಬ್ಬಲ್ಲಾದ್ರೂ ಇದಾರ ಟೆಸ್ಟ್ ಮಾಡಿಸೋದಕ್ಕೆ ಅಂತ ಸಚಿವರು ಹೇಳಲಿ. ಯಾಕಂದ್ರೆ ಇವತ್ತು ಯಾರು ಪಬ್ಬುಗಳಲ್ಲಿ ಇದನ್ನ ಅಪಾಯಿಂಟ್ ಮಾಡ್ಕೊಂಡಿಲ್ಲ. ಇವತ್ತು ಜನರ ಆರೋಗ್ಯದ ದೃಷ್ಟಿಯಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಂಗಾಗಿ ಇದನ್ನ ಇಟ್ಕೊಂಡಿಲ್ಲ. ಆಮೇಲೆ ಏನು ಫಾರಿನ್ ಇಂದ ಏನು ತಗೊಂಡ್ಬರ್ತಾರೆ, ಭಾಷಣ ಮಾಡಿಬಿಡಿ. ಮೈಕ್ರೋ ಬ್ರೀವರೀಸ್ಗಳಲ್ಲಿ ಅವ್ರದಾದ ಓನ್ ಪ್ರಯೋಗಾಲಯ ಇದೆ. ತಿಂಗಳಿಗೊಮ್ಮೆ ನಾವು ಚೆಕ್ ಮಾಡ್ತಿದ್ದೀವಿ. ಆದರೆ ಏನು ಸದಸ್ಯರು ಹೇಳ್ತಾ ಇದ್ದಾರೆ, ಆ ಆತಂಕ ನಮಗೂ ಇದೆ. ಆದಷ್ಟು ಬೇಗ ಅದನ್ನು ಯಾವ ರೀತಿ ಮತ್ತೆ ಟೆಕ್ನಿಕಲ್ ಆಗಿ ತಗೋಬೇಕು ಏನು ಅಂತಕ್ಕಂಥದ್ದನ್ನ ಸ್ಟಡಿ ಮಾಡಿ ಅದನ್ನ ನಾವು ಮಾಡ್ತೀವಿ. ಇರೋದು ಬಿಯರ್ ಲೈಫ್ ಶೆಲ್ಫ್ ಲೈಫ್ ಇರೋದೇ 4 ದಿನ. ನೀವು ತಿಂಗಳಿಗೊಂದ್ಸಾರಿ ಮಾಡಿದ್ರೆ ಎಷ್ಟು ಬ್ಯಾಚ್ ಆಗುತ್ತೆ? ಅವಾಗ 15 ಬ್ಯಾಚ್ ಆಗುತ್ತೆ ಸಭಾಪತಿಗಳೇ, 15 ಬ್ಯಾಚ್ ಆಗುತ್ತೆ ಒಂದು ತಿಂಗಳಲ್ಲಿ. ಇವರು ತಿಂಗಳಿಗೊಂದ್ಸಾರಿ ಇದು ಮಾಡ್ತಾರೆ ಅಂದ್ರೆ ಯಾವ ತರ ಟೆಸ್ಟ್ ಮಾಡ್ತಾರೆ? ಅವ್ರಿಗೆ ಆತಂಕ ಐತೆ ಅಂತ ಹೇಳ್ಯಾರ. ಅವ್ರ ಸಲಹೆಯನ್ನು ನಾವು ಸ್ವೀಕಾರ ಮಾಡ್ತೀನಿ. ಇನ್ನೂ ಹೆಚ್ಚಿನ ಇದನ್ನು ತಗೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.